ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸಾರಿ ನನ್ನ ಚಾನಲನ್ನು ಓಪನ್ ಮಾಡಿ ನಿಮ್ಗೆ ಯಾವುದಾದ್ರೂ ಒಂದು ವಿಡಿಯೋ ಆದರೂ ಯೂಸ್ಫುಲ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ, ಅವರು ಕೂಡ ಸ್ವಲ್ಪ ಯೂಸ್ಫುಲ್ ಆದಂಗೆ ಇರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಟಿಪ್ ಏನು ಅಂತ ನೋಡೋಣ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಾವು ಈ ರೀತಿ ಜುಮ್ಕಾ ಆಗಿರ್ಬೋದು, ಇಲ್ಲಾಂದರೆ ಫ್ಯಾನ್ಸಿ ಸ್ಟೋನ್ಸ್ ಆಗಿ ಇರೋವಂಥ ಇಯರಿಂಗ್ಸನ್ನು ನಾವು ಇಟ್ಕೊತಾ ಇರ್ತೀವಿ. ನಮ್ಮ ಇಯರ್ ಏನಾಗುತ್ತಂದರೆ ಕಿವಿ ಹೋಲ್ ಅನ್ನೋದು ಜಾಸ್ತಿ ದೊಡ್ಡದಾಗಿರುತ್ತೆ. ಅದು ನಾವು ಇಯರಿಂಗ್ ಇಟ್ಕೊಳ್ಳೋವಾಗ ಮತ್ತು ನಮಗೆ ಸ್ವಲ್ಪ ಕೆಳಗಡೆ ಜಗ್ದಂಗೆ ಇರುತ್ತೆ. ಆ ರೀತಿ ಆಗದಿರೋ ಟೈಟಾಗೆ ಇರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ. ನಾವು ಇಟ್ಕೊಳ್ಳೋಂಥ ವಾಲೆಗೆ ಈ ರೀತಿ ಬ್ಯಾಕ್ ಸೈಡು ನಾವು ಇಟ್ಕೊಂಡಿರೋಂಥ ಸ್ಟಿಕ್ಕರ್ ಇರುತ್ತಲ್ಲ, ಆ ಸ್ಟಿಕ್ಕರ್ಸನ್ನು ಈ ರೀತಿ ಅದಕ್ಕೆ ಹಾಕಿಬಿಟ್ಟು ಮತ್ತು ನಾವು ವಾಲೆಯನ್ನು ಇಟ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಟೈಟಾಗಿ ಫಿಟ್ಟಾಗಿರುತ್ತೆ ಮತ್ತು ನಮಗೆ ಅದು ಕಿವಿ ಜಗ್ದಂಗೆ ಇರೋದಿಲ್ಲ, ಕೆಳಗಡೆ ಕೂಡ ಬರೋದಿಲ್ಲ, ಟೈಟಾಗೆ ಇರುತ್ತೆ ಮತ್ತು ಆ ಹೋಲ್ ಅನ್ನೋದು ಕೂಡ ಕಾಣಿಸ್ದಿರ ಇರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೆಕೆಂಡ್ ಟಿಪ್ ಏನಂತ ನೋಡೋಣ. ನಾವು ದಿನನಿತ್ಯ ಈ ರೀತಿ ಚಿತ್ರಾನ್ನವನ್ನು ಮಾಡ್ಕೊತಾ ಇರ್ತೀವಿ. ಒಂದೇ ಥರದ ಚಿತ್ರಾನ್ನವನ್ನು ಮಾಡಿಕೊಂಡು ನಿಮ್ಗೆ ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆ ರೀತಿ ಆಗದಿರ ಇರಬೇಕಂದ್ರೆ ಈ ರೀತಿ ಒಂದು ಸ್ಪೆಷಲಾಗಿ ನೀವು ಒಂಥರ ಟ್ರೈ ಮಾಡಿ. ನಾವು ಕ್ಯಾರೆಟನ್ನು ಈ ರೀತಿ ತುರುಂಬಿಟ್ಟು ಈ ರೀತಿ ಆ ಕ್ಯಾರೆಟನ್ನು ಹಾಕಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಚಿತ್ರಾನ್ನಕ್ಕೆ ಏನೇನೆಲ್ಲ ಹಾಕ್ತೀರಾ ಅದನ್ನೆಲ್ಲ ಹಾಕಿ ಇದ್ರ ಜೊತೆಗೆ ನೀವು ಆ್ಯಡ್ ಮಾಡಬೇಕಾಗಿದ್ದು ಕ್ಯಾರೆಟು ಮತ್ತು ಹಸಿ ಕೊಬ್ಬರಿ, ಈ ಎರಡನ್ನು ಆ್ಯಡ್ ಮಾಡಿಕೊಂಡು ನಾವು ಚಿತ್ರಾನ್ನ ಮಾಡ್ಕೊಳ್ಳೋದ್ರಿಂದ ಒಂಥರ ನಾವು ಒಗ್ಗರಣೆಗೆ ಹಾಕ್ಕೊತೀವಲ್ಲ, ಒಂಥರ ಸ್ಪೆಷಲ್ ಚಿತ್ರಾನ್ನ ಥರ ಇರುತ್ತೆ ಮತ್ತು ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ದಿನನಿತ್ಯ ಒಂದೇ ಥರದ ಚಿತ್ರಾನ್ನ ಬದಲು ಈ ರೀತಿ ವೆರೈಟಿಯಾಗಿ ನಾವು ಒಂದು ಸರಿ ಟ್ರೈ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಟೇಸ್ಟ್ ಕೂಡ ಅದೇ ರೀತಿ ತುಂಬಾ ಟೇಸ್ಟಾಗಿರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ಚಿತ್ರಾನ್ನ ಯಾವ ರೀತಿ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ನನಗೆ ಒಂದು ಸರಿ ಕಾಮೆಂಟ್ ಮಾಡಿ. ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸು ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ, ಹಾಗೂ ನನಗೆ ಸಪೋರ್ಟ್ ಮಾಡಿದಾಗೂ ಇರುತ್ತೆ ಮತ್ತು ಸ್ವಲ್ಪ ಜನಕ್ಕೆ ಈ ಟಿಪ್ಸ್ ಅನ್ನೋದು ಯೂಸ್ಫುಲ್ ಆಗುತ್ತೆ. ಈ ರೀತಿ ನೀವು ಒಂದು ಸರಿ ಮನೆಯಲ್ಲಿ ಈ ಚಿತ್ರಾನ್ನವನ್ನು ಟ್ರೈ ಮಾಡಿ. ಯಾವತ್ತಾದರೂ ಬೇಜಾರಾದಾಗ ಈ ರೀತಿ ಟ್ರೈ ಮಾಡಿಕೊಂಡು ತಿನ್ನಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ಚಿತ್ರಾನ್ನ ಸಿಂಪಲ್ ಆಗಿದೆಯಲ್ಲ. ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ. ಟಿಪ್ ನಂಬರ್ 3. ನಾವು ಈ ರೀತಿ ಹಾಲನ್ನು ತರ್ತಾ ಇರ್ತೀವಲ್ಲ, ಹಾಲನ್ನು ಕಾಯಿಸಿ ಮತ್ತು ಮನೆಯಲ್ಲಿ ಮೊಸರು ಮಾಡ್ಕೊಳ್ಳೋ ಅಂಥ ಟೈಮಲ್ಲಿ ನಮಗೆ ಬೇಗ ಒಂದು 2 ನಿಮಿಷದಲ್ಲಿ ನಮಗೆ ಬೇಗ ಮೊಸರು ಅನ್ನೋದು ಆಗಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ಒಂದು ಬೌಲನ್ನು ತೊಗೊಂಡು ಆ ಬೌಲ್ಗೆ ಈ ರೀತಿ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಬೆಚ್ಚಗಿರೋವಂಥ ಹಾಲನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈ ಬೌಲನ್ನು ಹಾಗೆ ಇಟ್ಟರೆ ನಮಗೆ ಬೇಗ ಒಂದು 2 ನಿಮಿಷದಲ್ಲಿ ನಮಗೆ ಬೇಗ ಮೊಸರು ಅನ್ನೋದು, ಗಟ್ಟಿಯಾದ ಮೊಸರು ಅನ್ನೋದು ರೆಡಿ ಆಗುತ್ತೆ. ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ವಿಡಿಯೋದಲ್ಲಿ ತೋರಿಸುವ ರೀತಿ ಸ್ವಲ್ಪ ಮೊಸರನ್ನು ಹಾಕ್ಕೊಂಬಿಟ್ಟು ಮತ್ತು ಚೆನ್ನಾಗಿ ಹಾಲನ್ನು ಈ ರೀತಿ ಮಿಕ್ಸ್ ಮಾಡಿದ ನಂತರ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಟೇಸ್ಟಿಯಾದ ಮೊಸರು ರೆಡಿ ಆಗುತ್ತೆ ಅಂತ ನೀವೇ ತೋರಿಸ್ಬೋದು. ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡಿದ್ದನ್ನೆಲ್ಲ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಸರು ಅನ್ನೋದು, ಗಟ್ಟಿಯಾದ ಮೊಸರು ನಿಮಗೆ ರೆಡಿ ಆಗುತ್ತೆ. ನೋಡಿದ್ರಲ್ಲ, ಐ ಹೋಪ್ ನಿಮಗೆ ಈ ಟಿಪ್ಸೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಟಿಪ್ಸಲ್ಲಿ ಒಂದು ಟಿಪ್ ಆದರೂ ಯೂಸ್ಫುಲ್ ಆಗಿದ್ದರೆ ನನಗೆ ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ, ಹಾಗೆ ನಾನು ಮಾಡುವಂಥ ಹೊಸ ವೀಡಿಯೋಸು ನೀವು ಬೇಗ ನೋಡ್ಬೋದು. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.